ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ತೊಂಡೆಕಾಯಿ ಬಾಜಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ನೋಡಿ, ತೊಂಡೆಕಾಯಿ ತೊಗೊಂಡಿದ್ದೇನೆ, ಒಂದು ಈರುಳ್ಳಿ, ಒಂದು ಆಲೂಗಡ್ಡೆ, ಟೊಮೆಟೊ, 4ರಿಂದ 5 ಹಸಿಮೆಣಸು. ನಾನು ಇವತ್ತು ಕಟ್ ಮಾಡ್ಕೊಳ್ತೇನೆ. ನೋಡಿ, ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೇನೆ. ನಾನಿವಾಗ ಇದ್ರ ಬಾಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ನೋಡಿ, ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೇನೆ. ನಾನಿವಾಗ ಇದಕ್ಕೆ ಎಣ್ಣೆ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ 1.5 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತೇನೆ. ನೋಡಿ, ಎಣ್ಣೆ ಕಾದಿದೆ. ನಾನು ಇದಕ್ಕೆ 1 ಚಮಚ ಆಗೋಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತೇನೆ. ಹೀಗೆ ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ತೆಗೆದು ಅದನ್ನು ಹಾಕ್ಕೊಳ್ತೇನೆ. ನೋಡಿ, ಬೆಳ್ಳುಳ್ಳಿ ಕೂಡ ಕೆಂಪಾಗ್ತಾ ಬಂದಿದೆ. ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ, ಈರುಳ್ಳಿ ಹಾಗೂ ಹಸಿಮೆಣಸನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ತೇನೆ ಫ್ರೈ ಮಾಡ್ಕೊಳ್ಳಿಕ್ಕೆ. ನಾನು ಟೊಮೆಟೊ ಈರುಳ್ಳಿ ಫುಲ್ ಫ್ರೈ ಮಾಡ್ಕೊಳ್ತೇನೆ. ನಾನು ಟೊಮೆಟೊ ಈರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗ 1/4 ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಯಾಕಂದರೆ ಬೇಗ ಫ್ರೈ ಆಗಲಿ ಅಂತ ಹೇಳಿ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಂಚೂರು ಟೊಮೆಟೊ ಈರುಳ್ಳಿನೂ ಕೂಡ ಬೇಗ ಬೇಯುತ್ತೆ. ನೋಡಿ, ಟೊಮೆಟೊ ಈರುಳ್ಳಿ ಈ ರೀತಿ ಫ್ರೈ ಆಗಿದೆ. ತೊಂಡೆಕಾಯನ್ನು ಹಾಕ್ಕೊಳ್ತೇನೆ. ನೋಡಿ, ಮಿಕ್ಸ್ ಮಾಡ್ಕೊಳ್ತೇನೆ. 10ರಿಂದ 15 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ತೇನೆ. ಐದು ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ತೇನೆ. ಇದು 5 ನಿಮಿಷ ಫ್ರೈ ಆಗಿದ್ಮೇಲೆ ನಾನು ಆಲೂಗಡ್ಡೆ ಹಾಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತೇನೆ. ನೋಡಿ, 5 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಂಡಿದ್ದೆ. ನಾನಿವಾಗ ಆಲೂಗಡ್ಡೆನ ಹಾಕ್ಕೊಳ್ತೇನೆ. ಇದೊಂದು 5 ನಿಮಿಷ ಫ್ರೈ ಮಾಡ್ಕೊಳ್ತೇನೆ ಈ ರೀತಿಯಲ್ಲಿ. ನೋಡಿ, 5 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಆಲೂಗಡ್ಡೆ ಹಾಕ್ಕೊಂಡು. ನಾನು ಇವಾಗ ಇದಕ್ಕೆ ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಟೊಮೆಟೊ ಈರುಳ್ಳಿ ಫ್ರೈ ಹಾಕ್ಕೊಂಡಿದ್ದೇನೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತೇನೆ. ನಾನು ಇದಕ್ಕೆ 1/4 ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೇನೆ. ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತೇನೆ. ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಖಾರ ಜಾಸ್ತಿ ಬೇಕಂತಂದರೆ ಮೆಣಸಿನ ಪುಡಿಯನ್ನು ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನಿವಾಗ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ತುಂಬ ಡ್ರೈ ಇದೆ ಇದು. ಇದೊಂದು ಸ್ವಲ್ಪ ತಳ ಹಿಡಿಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಇದರಲ್ಲಿ ನೀರು ಹಾಕೊಂಡ್ರೆ ಸ್ವಲ್ಪ ಬೇಯಲಿಕ್ಕೂ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ.
ಹಾಗೆ ಒಂದು 10ರಿಂದ 15 ನಿಮಿಷ ಮುಚ್ಚಿಟ್ಕೊಳ್ತೇನೆ ನಾನು. ಎರಡು ನಿಮಿಷ ಮುಚ್ಚಿಟ್ಕೊಳ್ತೀನಿ ನಾನು. ನೋಡಿ ಬಾಜಿ ಆಗಿದೆ ನೋಡಿ, ಈ ರೀತಿ ಆಗಿದೆ. ನೀವು ಇದನ್ನು ಚಪಾತಿ ಹೊಟ್ಟೆಗೂ ಕೂಡ ಹಾಕೊಂಡು ತಿನ್ಬೋದು, ಇಲ್ಲ ದೋಸೆ ಇಲ್ಲ ಊಟದ ಜೊತೆಗೂ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.